ಇವತ್ತಂತೂ ನನಗೆ ಸಖತ್ತಾಗಿ ಖುಷಿ ಆಗ್ತಿದೆ. ಫೈನಲಿ 5K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಕಾಲ ಮೇಲೇ ಬಂದಿತ್ತು ಹಾವು. ಆ ಒಂದಿಗೆ ದೇವ್ರ ಆಶೀರ್ವಾದ, ನಮ್ಮನೆ ದೇವ್ರ ಕೃಪೆ, ಎಲ್ಲಮ್ಮನ ಆಶೀರ್ವಾದ. ನಮ್ಮನೆ ಸಡನ್ನಾಗಿ ಬಂದ್ಬಿಟ್ಟಿದೆ ಹಾವಿನ ಮರಿ. ಇಲ್ಲಿದ್ದ ಗಿಡಗಳಿಂದ ಬಂದಿತ್ತು. ಇನ್ನು ಅಲ್ಲಿ ಕಲ್ಲಿ ಮೊದಲೇ ಹಾವು ಕಂಡ್ರೆ ತುಂಬ ಹೆದರಿಕೆ. ಅಷ್ಟರಲ್ಲಿ ನಾನು ಸುಬ್ರಹ್ಮಣ್ಯ ದೇವರಿಗೆ ಮತ್ತು ಆಂಜನೇಯ ಗುಡಿಗೆ ಹೋಗಿ ಬಂದ್ವಿ. ಹಾಗೆ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದ್ರೆ ಇವತ್ತಂತೂ ನನಗೆ ಸಖತ್ತಾಗಿ ಖುಷಿ ಆಗ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನನ್ನ ಒಂದು ಶ್ವೇತಾ ರವಿ ಅನ್ನುವ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋವರ್ಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ಇದ್ದರು. ಬಹಳ ಅಂದರೆ ಬಹಳಷ್ಟು ಕಡಿಮೆ ಇದ್ದರು. ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಯಾಕಂದರೆ ನನಗೆ ರೀಲ್ಸ್ ಮಾಡೋದಾಗಲಿ, ಏನೋ ಒಂದು ವಿಡಿಯೋ ಮಾಡೋದಾಗಲಿ, ಫೋಟೋ ಎಡಿಟ್ ಮಾಡೋದಾಗಲಿ, ಪೋಸ್ಟ್ ಮಾಡಿ ಹಾಕೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ತುಂಬ ದಿನಗಳಿಂದ ನಾನು ಆ್ಯಕ್ಟಿವ್ ಆಗಿರಲಿಲ್ಲ ಅಷ್ಟೊಂದು. ಅದಕ್ಕಾಗಿ ಇವಾಗ ರೀಸೆಂಟಾಗಿ ಅಂದ್ಬಿಟ್ಟು 1 ಮಂತ್ ಆಗಿರ್ಬೋದು. 1 ಮಂತಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ನನಗೆ 2000 ಏನೋ ಅಷ್ಟೇ ಫಾಲೋವರ್ಸ್ ಇದ್ದರು. ಇವಾಗ ನಾವು 1 ಮಂತ್ ಫುಲ್ ಆ್ಯಕ್ಟಿವ್ ಆಗಿದ್ದೆ. ಫುಲ್ ಅಂದರೆ ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಬರ್ತಿದ್ದೆ. ಡೈಲಿ ಅಪ್ಲೋಡ್ ಮಾಡ್ತಾನೇ ಇರ್ತಿದ್ದೆ, ಆ್ಯಕ್ಟಿವ್ ಆಗಿದ್ದೆ. ಅದಕ್ಕಾಗಿ ನನಗಿವಾಗ 5K ಫಾಲೋವರ್ಸ್ನ ನಾನು ಫೈನಲಿ 5K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡದೇ ಇದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಎ ಲಾಟ್. ಯಾಕಪ್ಪ ಅಂತ ಹೇಳಿದ್ರೆ 5K ಫಾಲೋವರ್ಸು ನನಗೆ ನಂಬಕ್ಕೆ ಆಗ್ತಿಲ್ಲ. ನಿನ್ನೆ ನೈಟು 11 o'clock ನನಗೆ 5K ಫಾಲೋವರ್ಸು ಬಂದಿದ್ದಾರೆ. ಆವಾಗಲೇ ನಾನು ಯಾವಾಗ ಹಾಕತ್ತಪ್ಪ 4999 ಇತ್ತು. ಇನ್ನೂ ಒಂದು ಫಾಲೋವರ್ ಬರ್ತಾನೆ ಇಲ್ಲ. ಅಯ್ಯಪ್ಪ ಯಾವಾಗ ಆಕೈತಿ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದೆ. ನಿನ್ನೆ ನೈಟು 11 o'clock ಬಂದುಬಿಟ್ಟು ನನಗೆ 5K ಕಂಪ್ಲೀಟ್ ಆಗಿದ್ದಾರೆ. ನನಗೆ ಪ್ರೌಡ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದ್ರಿಂದ ನನಗೆ ಫಾಲೋವರ್ಸ್ ಗೇನ್ ಆಗಿದ್ದಾರೆ. ವೀಡಿಯೋಸ್ ಕೂಡ ರೀಲ್ಸ್ನ ಅಪ್ಲೋಡ್ ಮಾಡ್ತಿದ್ದೆ. ಡೈಲಿ 2 or 3 ರೀಲ್ಸ್ನ ಪೋಸ್ಟ್ ಅಂತೂ ಒಂದು ಫೋಟೋಕ್ಕೆ ಸಾಂಗ್ಕೊಂಡಿಸ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡ್ತಿದ್ದೆ. ಇವಾಗ ರೀಸೆಂಟಾಗಿ ಮೀಶೋ ಅಫಿಲೇಟ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನೋಡ್ತಾ ಅದನ್ನು ಕೂಡ ನಾನು ಮೀಶೋ ಅಫಿಲೇಟ್ನ ಪ್ರಾಡಕ್ಟ್ನ ತರಿಸ್ಕೊಂಡು ಈ ಥರ ಅಫಿಲೇಟ್ ಕ್ರಿಯೇಟ್ ಮಾಡಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ನನ್ನ ಒಂದು ಲಿಂಕ್ನ ಯೂಸ್ ಮಾಡಿಬಿಟ್ಟು ಪರ್ಚೇಸ್ ಕೂಡ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಡೈಲಿ ವೀಡಿಯೋಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಯಾಕೋ ಏನೋಪ್ಪ ಗೊತ್ತಾಗ್ತಾ ಇಲ್ಲ. ನನಗೆ ಡೈಲಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ವಿಡಿಯೋ ಶೂಟ್ ಮಾಡೋಕ್ಕೂ ಆಗ್ತಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಅಷ್ಟು ನನಗೆ ಟೈಮೇ ಸಿಗ್ತಿಲ್ಲ. ವಿಡಿಯೋ ಮಾಡಿಬಿಟ್ಟು ಲಾಗ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಶೇರ್ ಮಾಡೋದಕ್ಕೆ. ಸಾರಿ ಗೈಸ್. ನಾನು ಹೇಳ್ತೀನಿ ಪ್ರತಿ ಲಾಗಲ್ಲಿ ಇನ್ಮೇಲೆ ಡೈಲಿ ಲಾಗ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಬಟ್ ಆಗ್ತಾನೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಕೆಲವೊಂದಿಷ್ಟು ಈಗ 3 or 4 days ಆಯಿತು ಹುಷಾರಿಲ್ಲಂಗೆ ಆಗಿತ್ತು. ಮತ್ತು ನಮ್ಮ ಮಮ್ಮಿಯರು ಕೂಡ ಬಂದಿದ್ರು ಊರಿಂದ. ನಮ್ಮ ಮಮ್ಮಿ ಅಪ್ಪಾಜಿ ಅವರು ಕೂಡ ಬಂದಿದ್ದರು. ಅದಕ್ಕಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಏನಪ್ಪ ಅಂತ ಹೇಳಿದರೆ ಇನ್ಮೇಲೆ ವಿಡಿಯೋ ಮಾಡ್ತೀನಿ. ಇದನ್ನೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಮಾಡ್ತೀನಿ, ವಿಡಿಯೋ ಟ್ರೈ ಮಾಡ್ತೀನಿ. ಎಷ್ಟಪ್ಪ ಅಂತ ಹೇಳಿದರೆ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಕೂಡ ನನಗೆ ಆಗ್ತಿಲ್ಲ. ನೋಡೋಣ, ಮಾಡ್ತೀನಿ, ಟ್ರೈ ಆದರೂ ಮಾಡ್ತೀನಿ. ಒಂದು 90% ಆದರೂ ಟ್ರೈ ಮಾಡಿಕೊಂಡು ಲಾಗ್ನ ಶೂಟ್ ಮಾಡಿಕೊಂಡು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ರೆ ಯೂಟ್ಯೂಬಲ್ಲಿನೂ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಏನೋ ನನಗೆ ಒಂದು ಚಿಕ್ಕ ಖುಷಿ, ಇದು ಚಿಕ್ಕ ಖುಷಿ ಅಂತ ನಿಮ್ಗೆ ಅನಿಸ್ಬೋದು, ಏನೋ ಒಂದು ಚಿಕ್ಕ ಮ್ಯಾಟ್ರ್ ಅನಿಸ್ಬೋದು. ಏನಪ್ಪ ಅಂತ ಹೇಳಿದ್ರೆ ನನಗೆ ಈಗ ಸ್ಟೆಪ್ ಒನ್ ಹೋಗ್ತಾ ನಾವು ಫೈನಲ್ ನಮ್ಮ ಗೋಲ್ನ ರೀಚ್ ಮಾಡ್ಬೋದು. ಈ ಸಣ್ಣ ಖುಷಿನೇ ನನಗೆ ದೊಡ್ಡ ಖುಷಿ ಥರ ಫೀಲ್ ಆಗ್ತಿದೆ.
ನೋಡೋಣ, ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಏನಪ್ಪ ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಕೂಡ ನಾನು ಡೈಲಿ ಲಾಗ್ಸ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರೆಲ್ಲ ಇನ್ನೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವ ಥರ ಲಾಗ್ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ನಾನು ನೆಕ್ಸ್ಟ್ ನಿಮಗೆ ಯಾವ ಥರ ಲಾಗ್ ಬೇಕು ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತು ಏನಪ್ಪ ಅಂತ ಹೇಳಿದರೆ, ನೀವೇ ಹೇಳಬೇಕು ಕಮೆಂಟ್ ಮೂಲಕ ಏನು ಲಾಗ್ ಮಾಡಬೇಕು ಅಂತ. ಟ್ರೈ ಮಾಡ್ತೀನಿ ಲಾಗ್ ಮಾಡೋದಕ್ಕೆ. ಮತ್ತು ಏನಪ್ಪ ಅಂತ ಹೇಳಿದರೆ, ನನಗೆ ಕೆಲವೊಂದಿಷ್ಟು ದಿನಗಳ ಹಿಂದೆ ಒಂದು ಸ್ವಲ್ಪ ಹಾವು ಬಂದಿತ್ತು ನಮ್ಮ ಮನೆ ಸೈಡ್. ಅಂತ ಹೇಳಿದರೆ ನನ್ನ ಕಾಲ ಮೇಲೇ ಬಂದಿತ್ತು ಹಾವು. ಆ ಒಂದು ಟೆನ್ಷನಲ್ಲಿ ನನಗೆ ಹೊರಗೆ ಬರೋಕ್ಕೂ ಭಯ ಆಗ್ತಿತ್ತು, ಒಳಗಡೆ ಇರೋಕ್ಕೂ ಭಯ ಆಗ್ತಿತ್ತು. ತುಂಬ ಏನಪ್ಪ ಅಂದರೆ ಅಷ್ಟೊಂದು ಆ್ಯಕ್ಟಿವೇ ಇರಲಿಲ್ಲ, ಹಾಗಾಗ್ಬಿಟ್ಟಿತ್ತು. ಇವಾಗ ತೋರಿಸ್ತೀನಿ ಹಾವು ಎಲ್ಲಿತ್ತು ಅಂತ ಹೇಳಿಬಿಟ್ಟು. ನಮ್ಮನೆ ಕಡೆನೇ ಇತ್ತು ಹಾವು, ಇಲ್ಲಿ ಬಂದಿತ್ತು. ಯಪ್ಪ ಎಷ್ಟು ಭಯ ಆಗಿತ್ತು ಅಂದರೆ ತುಂಬ ಭಯ ಆಗಿತ್ತಪ್ಪ. ಅಷ್ಟು ಏನೋ ಒಂದು ಮಣ್ಣಿನ ನಿಂತ್ಕೊಂಡಿದ್ದೀನಿ, ಏನೋಪ್ಪ ನೋಡ್ಕೊತ, ಏನೋ ಒಂದು ಮಣ್ಣಿನ ಗಾಡಿ ಬಂತು. ಸಡನ್ಲಿ ನಿಂತ್ಕೊಂಡಿದ್ದೀನಿ, ಅದನ್ನ ನೋಡೋಣ ಅಂತ ಹೇಳಿ ನಿಂತ್ಕೊಂಡಂಗೆ ಅಲ್ಲಿ ಹೋಗ್ಬಿಟ್ಟು ನಾನು ಅದು ಏನು ಮಾಡ್ತಿದ್ದೆ, ಅದು ಹಾವಿನ ಮರಿ, ಅದು ಜಸ್ಟ್ ಹಾವಿನ ಮರಿ. ಅದು ದೊಡ್ಡದು ಹಾವು ಆಗಿದ್ದರೆ ಕಚ್ಚೆ ಬಿಡ್ತಿತ್ತೇನೋ. ನನಗೆ ದೇವ್ರ ಆಶೀರ್ವಾದ, ನಮ್ಮನೆ ದೇವ್ರ ಕೃಪೆ, ಎಲ್ಲಮ್ಮನ ಆಶೀರ್ವಾದ, ನಮ್ಮನೆ ಹತ್ರ ಇರೋ ಮಾಯಮ್ಮನ ಗುಡಿ ಆಶೀರ್ವಾದ, ಮಾಯಮ್ಮನ ದೇವಿ ಆಶೀರ್ವಾದ ಅಂತಲೇ ಹೇಳ್ಬೋದು. ಡೈಲಿ ನಾನು ಹೋಗ್ತೀನಿ, ಮಾಯಮ್ಮನ ಗುಡಿಗೆ ಹೋಗ್ತೀನಿ. ಅಂದರೆ ನಮ್ಮನೆ ಬಾಜುನೇ ಇರೋದ್ರಿಂದ ಇಲ್ಲಿ ನಾವು ಭಾಳ ಹೊರಗಡೆ ಸೈಡ್ ಇದ್ದೀವಿ, ಭಾಳ ಈ ಕಡೆ ಬಂದಿದ್ದೀವಿ. ಹೊಲ ಸೈಡ್ ಅಂತಾರಲ್ಲ ಆ ಕಡೆ ಇರೋದ್ರಿಂದ ನಮ್ಮನೆ ಇಲ್ಲಿ ಹಾವುಗಳು ತುಂಬ ಬರ್ತಿತ್ತು. ಅಷ್ಟೊಂದು ಯಪ್ಪ, ನನಗಂತೂ ನನ್ನ ಕಾಲ ಮೇಲೇ ಹಾವು ಬಂದಿದೆ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಿಲ್ಲ. ಬಟ್ ನೋಡೋಣ, ತೋರಿಸ್ತೀನಿ. ಇದು ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಆಗಿರ್ಬೋದು, ಇದು ನಮ್ಮನೆ ಹಿಂದ್ಗಡೆ. ಇಲ್ಲೇ ನೋಡಿ ಗೈಸ್, ಇಲ್ಲೇ ನಾವೆಲ್ಲ ಕೆಲಸ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳಿತಿರ್ತೀನಿ. ಬಟ್ ಅಲ್ಲಿ ಕಾಣ್ತಿದೆ ಅಲ್ಲ, ಅಲ್ಲಿ ಹೋಗಿಬಿಟ್ಟು ನಿಂತ್ಕೊಂಡಿದ್ದೆ ನಾನು. ಅವರು ಅಲ್ಲಿ ನೆಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಹೋಗಿಬಿಟ್ಟು ನಾನು ನಿಂತ್ಕೊಂಡಿದ್ದೆ. ಏನಪ್ಪ ಅಂತ ಹೇಳಿದರೆ, ಅಲ್ಲಿ ಮಣ್ಣೇನೋ ಇಳಿಸ್ತಿದ್ರು, ಅಲ್ಲಿ ನೋಡ್ಕೊತ ನಿಂತ್ಕೊಂಡಿದ್ದೆ. ಅದು ಏನು ಮಾಡ್ತಿದ್ದೆ, ಹಾವು ಸಡನ್ನಾಗಿ ಬಂದುಬಿಟ್ಟಿದೆ, ಹಾವಿನ ಮರಿ. ಇಲ್ಲಿದ್ದ ಗಿಡಗಳಿಂದ ಬಂದಿತ್ತು, ಇನ್ನು ಅಲ್ಲಿ ಕಲ್ಲಿಂದ ಬಂದಿತ್ತು ಗೊತ್ತಿಲ್ಲ. ಬಟ್ ಅದು ಹಾವು ಬಂದುಬಿಟ್ಟು ನನ್ನ ಕಾಲ ಮೇಲೇ ಹತ್ಬಿಟ್ಟಿತ್ತು. ತುಂಬ ಎಷ್ಟು ಅಳಕತ್ತಿದ್ದಪ್ಪ ಅಂತ ಹೇಳಿದರೆ, ತುಂಬ ಅಳ್ತಿದ್ದೆ. ಮೊದಲೇ ಹಾವು ಕಂಡು ತುಂಬ ಹೆದರಿಕೆ. ಅಷ್ಟರಲ್ಲಿ ನನ್ನ ಕಾಲ ಮೇಲೇ ಬಂದಿದೆ ಹಾವು ಅಂತ ಹೇಳಿದರೆ ತುಂಬ ಭಯ ಆಗ್ತಿತ್ತು. ಅದು ಪುಣೆ ನನಗೆ ಕಚ್ಚಿಬಿಟ್ಟೈತಾ ಅಂತ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಅದು ಹೋಗಲಿ, ಮತ್ತು ಕಡಿದ್ರೆ ಹಾವು, ಅದು ಕಡಿದ್ರೆ ಏನು ಮಾಡೋದು, ನೆಕ್ಕಿದ್ರೇನೋ ಕಾಲು ಕೊಳಿತೈತಿ ಅಂತ ಹೇಳ್ತಾರೆ. ಕಡಿಬಾರ್ದು, ಹಾವು ನೆಕ್ಕಬಾರ್ದು ಅಂತ ನನಗೆ ತುಂಬ ಬೇಜಾರು. ಅಷ್ಟೊಂದು ನನಗೆ ಆಗ್ತಿತ್ತು, ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸಡನ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಅವ್ರ ಕಾಲು ನೋಡಿದ್ರು, ಕಾಲಲ್ಲಿ ಏನೂ ಗುರ್ತಿಲ್ಲ, ಏನೂ ಕಡ್ದಿಲ್ಲ, ಅದು ಜಸ್ಟ್ ಹಂಗೆ ಹತ್ತೈತಿ, ನಿನಗೆ ಗೊತ್ತಿಲ್ಲ ಅದು ಅಂತಂದು ಹೇಳಿದ್ದಕ್ಕೆ ಅಷ್ಟಾದರೂ ಸಮಾಧಾನ ಆಗಕತ್ತಿಲ್ಲ. ಮತ್ತು ನಮ್ಮ ಮಮ್ಮಿಯರಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಈ ಥರ ಆಗತತಿ ಅಂದು. ಫುಲ್ ಅಳಕತ್ತಂದ್ರೆ ಅಷ್ಟೊಂದು ಅಳಕತ್ಬಿಟ್ಟಿದ್ದೆ. ತುಂಬ ಭಯ ಅನ್ನಿಸ್ತಿತ್ತು. ಅದಕ್ಕಾಗಿ ಅಷ್ಟು ಅಳೋದುಪ್ಪ ಅಂತ ಹೇಳಿದರೆ, ಕಡ್ದೈತು, ನೆಕ್ಕಿದೆ ಅಂದರೆ ಅದು ರೀಸೆಂಟಾಗಿ ಕಾಲು ಕೊಳೆದಿಲ್ಲಂತ. ಅದು ಬರ್ತಾ ಕಾಲು ಒಳಗಡೆನೇ ಡ್ಯಾಮೇಜ್ ಹಾಕೊಂತ ಹೋಗ್ತೈತಿ ಅಂತಂದು ಹೇಳಿಬಿಟ್ರು. ಇಲ್ಲಿ ನಮ್ಮ ಮನೆ ಬಾಜು ಇದ್ದಾರೆ, ನೀನು ನೋಡ್ದಿಲ್ಲ ಅಂತ ಕೇಳಕತ್ತಾರ. ನನಗಂತರೂ ನೋಡೇ ಇಲ್ಲ ನಾನು ಅದು ಹಾವನ್ನ. ಅದು ನೆಕ್ಕೈತಿ ಅಂತಲೂ ನೋಡಿಲ್ಲ, ಕಡ್ದೈತಿ ಅಂತಲೂ. ಕಡಿದ್ರೆ ಗುರ್ತಾಗ್ತಿದ್ವಿ, ಕಡಿದ್ರೆ ಮಾತ್ರ ಇಲ್ಲಿ ಮಟ್ಟ ನೀನು ಬದುಕೋದಿಲ್ಲ ಅಂತ ಹೇಳ್ತಿದ್ರು. ಕಡಿದ್ರೆ ಗುರ್ತಾದರೂ ಇರ್ತಿತ್ತು, ಸ್ವೆಲ್ಲಿಂಗ್ ಆದರೂ ಬರ್ತಿತ್ತು, ಅಲ್ಲಿ ಕೆಂಪಾಗಿ ರೆಡ್ಡಾಗಿ ಊದ್ಕೊಳ್ತಿತ್ತು ಅಂತ ಹೇಳಿದರು. ಆ ಥರ ಏನು ಕಾಲಲ್ಲಿ ಆಗಿರಲಿಲ್ಲ ನನಗೆ ಇನ್ನೊಂದು ಏನು ಚಿಂತೆ ಇತ್ತಪ್ಪ ಅಂತ ಹೇಳಿದರೆ, ನೆಕ್ಕಿದ್ರೆ ಕಾಲು ಟೈಮ್ ತೊಗೊಂಡ್ಬಿಟ್ಟು ಕಾಲು ಒಳಗಡೆನೇ ಕೊಳ್ತಾ ಹೋಗತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೆಕ್ಕೆತನ ಅಂತ ನನಗೆ ಈ ಥರ ಒಂದು ಟೆನ್ಷನ್ನಿಂದ ತುಂಬ ಅಳಕತ್ತಿದ್ದೆ. ಅದಕ್ಕಾಗಿ ನನಗೆ ಆ ಒಂದು ಗಾಬರಿಯಲ್ಲಿ ವೀಡಿಯೋಸ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಾರಿ ಗೈಸ್, ಮಾಡ್ತೀನಿ ಅಂತ ಅಂತೀನಿ, ಇದೇ ಥರನ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಮತ್ತೇನಪ್ಪ ಅಂತ ಹೇಳಿದರೆ, ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೋಗ್ಬಾ ಅಂತ ಹೇಳಿದರು. ಹೋಗ್ಬಿಟ್ಟು ಅಲ್ಲಿ
ಸುಬ್ರಹ್ಮಣ್ಯ ದೇವರಿಗೆ ಮತ್ತು ಆಂಜನೇಯ ಗುಡಿಗೆ ಹೋಗಿ ಬಂದ್ವಿ. ಹಾಗೆ ಸುಬ್ರಹ್ಮಣ್ಯಗೂ ಗುಡಿಗೂ ಆಂಜನೇಯ ದೇವ್ರ ಗುಡಿಗೂ ಹೋಗಿ ಆಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದರೂ ನನಗೆ ತುಂಬ ಭಯ ಅಂತೂ ಇತ್ತು. ಭಯ ಅಂತೂ ಹೋಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಜಾಗ ಆದರೂ ನಿನಗೆ ಚೇಂಜ್ ಆಕೈತಿ, ಊರಿಗಾದರೂ ಬಂದುಬಿಡು, 1-2 ದಿನ ಊರಿಗಾದರೂ ಬಂದುಬಿಡು, ಅಲ್ಲಿ ಜಾಗ ಮರೆತು ಬಿಡ್ತೀಯ ನೀನು, ಅದೇ ಗುಂಗಲ್ಲೇ ಇದೆ ಇನ್ನು, ನಿನಗೆ ಅದು ಇನ್ನೂ ಮರೆಯೋಕ್ಕಾಗುತ್ತಿಲ್ಲ, ತುಂಬ ಭಯ ಆಗೈತಿ, ಅದಕ್ಕೆ ಬಂದುಬಿಡು ಅಂತಂದು ಫೋನ್ ಮಾಡಿದ್ರು. ನನಗೆ ಅಲ್ಲಿ ಹೋಗೋಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಮತ್ತೆ ಹೋಗ್ಬೇಕಲ್ಲ, ಅಲ್ಲಿ ಹೋಗ್ಬೇಕು, ನನಗೆ ತುಂಬ ಭಯ. ನಿಮ್ಗೆ ನೋಡಿದ್ರೆ ವಿಡಿಯೋ ಮಾಡ್ತೀನಿ, ಅಲ್ಲಿ ಹೋದ್ರೆ ಲಾಗ್ ಮಾಡೋಕ್ಕಾಗೈತಿ, ಬಟ್ ಆದರೂ ನನಗೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಬೈಕ್ ಹೋಗ್ತಿತ್ತು. ಅದಕ್ಕೆ ಅದನ್ನು ತಗೊಂಡು ಅಷ್ಟು ಕಂಫರ್ಟೇಬಲ್ ನಮ್ಮೂರಿಗೆ ಹೋದರೂ ಅಷ್ಟು ನನಗೆ ವೀಡಿಯೋಸ್ ಮಾಡೋಕೆ ಅಲ್ಲಿ ಏನೂ ತೊಂದರೆ ಇಲ್ಲ, ಅಷ್ಟು ಕಂಫರ್ಟೇಬಲ್ ಆಕೈತೆ, ಅಲ್ಲಿ ಮಾಡ್ಕೋಬೋದು. ಆದರೂ ನನಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಮ್ಮ ಮಮ್ಮಿಯರಿಗೆ ನೀವೇ ಬಂದುಬಿಡಿ, ನನಗೆ ಅಲ್ಲಿ ಇಷ್ಟ ಆಗಲ್ಲ, ಮತ್ತು ಏನು ಬರೋದು 2 ದಿನಕ್ಕೆಲ್ಲ ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿನ ಬಂದರು ನಮ್ಮ ಊರಿಗೆ. ಅದಕ್ಕಾಗಿ ನನಗೆ ವೀಡಿಯೋಸ್ ಅಥವಾ ರೀಲ್ಸ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸಾರಿ ಗೈಸ್. ಫೈನಲಿ 5K ಕಂಪ್ಲೀಟ್ ಆಗಿದೆ. ಅದರಿಂದ ಎಲ್ರಿಗೂ ಥ್ಯಾಂಕ್ಸ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.